ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆಕ್ಚುಯಲ್ ಆಗಿ ಸರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಕೆಲವೊಂದು ಭೂಮಿಗಳನ್ನ ಈಗಾಗಲೇ ಅಲ್ಲಿ ನೋಟಿಫಿಕೇಶನ್ ಕೂಡ ಮಾಡಿದ್ದಾರೆ. ಸೊ ಅವ್ರು ಯಾರು ಮೇಡಮ್ ಈಗ ನಿಮ್ಮ ಮುಖಾಂತರ ನಾನು ಒಂದೇ ಒಂದು ಮಾತು ಕೇಳ್ಕೊತೀನಿ. ನೀವು ಎಲ್ಲ ಥರಕ್ಕೂ ಅನುಕೂಲವಾಗಂಗೆ ಧ್ವನಿ ಎತ್ತಿ ಮಾತಾಡ್ತೀರಿ. ನೀವು ನಿಮ್ಮ ಟಿವಿ ಸ್ಟೇಷನ್ ಎಲ್ಲ ಕ್ಲೀನಾಗಿ ನೋಡ್ತಾ ಇದ್ದೀರಿ. ನಿಮ್ಮ ಮುಖಾಂತರನೇ ನೀವೇನೆ ಚಾಲೆಂಜ್ ಹಾಕಿ ಕರೀರಿ ಸರ್ಕಲ್ಗೆ, ಬೈಮಲ್ ಸರ್ಕಲ್ಗೆ. 80% ಜನ ಒಪ್ಕೊಂಡಿದ್ರೆ ಆ ಗಂಟೆ ಒಳಗೆ ಚೇಂಬರಲ್ಲಿ ಎತ್ಕೊಂಡು ನಾವು ಮನ್ಗೋಯ್ತೀವಿ. ನೀವೇ ಕರೆದ್ಬಿಡಿ, ಯಾಕೆಂದ್ರೆ ನಿಮ್ಮ ಮೇಲೆ ನಮ್ಗೆ ಅಭಿಮಾನ ಅದೇ. ನೀವು ಚೆನ್ನಾಗಿ ಮಾತಾಡ್ತೀರಾ, ನಮ್ಗೆ ನ್ಯಾಯ ಕೊಡಿಸ್ತೀರಿ ಅಂತ ನಾನು ಒಪ್ಕೊಂಡಿದ್ದೀನಿ. ನೀವು ಕರೆಸಿ ಮೇಡಮ್ ಅವರೇ, ನಾವು ಬಿಟ್ಕೊಡಕ್ಕೆ ರೆಡಿ. 80% ಜನ ತೋರಿಸ್ಬೇಕು. ಅವರು 80% ಜನ ತೋರಿಸೋದು ನಾವು ಬಿಟ್ಕೊಡಕ್ಕೆ ರೆಡಿ. ನಾವು ತೋರಿಸ್ತೀವಿ ಮೇಡಮ್ ಅವರ, ಒಂದು ನಿಮಿಷ ತೋರಿಸ್ತೀವಿ. 80% ಜನ ಒಪ್ಕೊಂಡಿದ್ರೆ ಯಾಕೆ ಬರೀ 3 ಗ್ರಾಮ್ಗಳಿಗೆ ನೋಟಿಫಿಕೇಶನ್ ಮಾಡಿದ್ರು? 26 ಹಳ್ಳಿಗೂ ನೋಟಿಫಿಕೇಶನ್ ಮಾಡ್ಬೇಕಾಯ್ತಲ್ಲ, ಬರೀ 3 ಗ್ರಾಮ್ಗೆ ಯಾಕೆ ನೋಟಿಫಿಕೇಶನ್ ಮಾಡಿರೋದು? ಈಗ 80% ಒಪ್ಕೊಂಡಾದ್ಮೇಲೆ 26 ಹಳ್ಳಿಗೂ ನೋಟಿಫಿಕೇಶನ್ ಮಾಡ್ಬೇಕಾಯ್ತು, ಬರೀ 3 ಗ್ರಾಮ್ಗೆ ಯಾಕೆ? ಅದು ಚಿಕ್ಕ ಗ್ರಾಮ್ಗಳಿಗೆ ಯಾಕೆ ನೋಟಿಫಿಕೇಶನ್ ಮಾಡಿದ್ದು? ಈಗ ಯಾವ್ಯಾವ ಲೀಡರ್ಸ್ ಬಂದು ನಿಮ್ಮ ಒಂದು ಅಹವಾಲು, ನಿಮ್ಮ ಮನವಿ, ನಿಮ್ಮ ಪ್ರಾರ್ಥನೆ ಯಾರು ಕೇಳಿದ್ರು? ಮೇಡಮ್, ಇದು ಬ್ರಿಟಿಷ್ ಅವ್ರ ಆಡಳಿತ. ಇಲ್ಲಿ ಏನ್ ಇವಾಗ ಭೂ ಸ್ವಾಧೀನ ಮಾಡ್ತಿದಾರೋ, ಒಬ್ಬ ಅಧಿಕಾರಿ ಬಂದಿಲ್ಲ, ಒಬ್ಬ ಡಿಸಿನೂ ಕೂಡ ಬಂದಿಲ್ಲ, ಒಂದು ಗ್ರಾಮ ಸಭೆ ಮಾಡಿಲ್ಲ. ಇದು ಬ್ರಿಟಿಷ್ ಅವರ ಆಡಳಿತ. ಇಲ್ಲಿ ರೈತರಿಗೆ ಇನ್ನ ಸ್ವಾತಂತ್ರ್ಯ ಬಂದಿಲ್ಲ. ಖಂಡಿತ ಇಲ್ಲಿ ನಮ್ಗೆ ರೈತರುಗಳಿಗೆ ಇನ್ನ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿರೋದು ಇಬ್ರಿಗೇನೆ, ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಮಾತ್ರನೇ ಅಧಿಕಾರ ಸಿಕ್ಕಿರೋದು. ಈ ಭಾಗಕ್ಕೆ ಒಬ್ಬ ಅಧಿಕಾರಿ ಬಂದವನೇನ ತೋರಿಸಿ ನೋಡೋಣ. ಹೌದು, ಖಂಡಿತ ಆಗ್ಬೇಕು. ಇಲ್ಲಿಗೆ ನಮ್ ಕಾವಲು ಕೇಳಕ್ಕೆ ಯತ್ನಾಳ್ ಸಾಹೇಬ್ರು ಪಾಪ 1000 ಕಿಲೋಮೀಟರ್ ನಮ್ಗೆ ಸಪೋರ್ಟ್ ಕೊಡಕ್ ಬಂದವ್ರೆ. ಇಲ್ಲಿ ಬಂದಿರೋ ಜನಗಳೆಲ್ಲ 1000 ಕಿಲೋಮೀಟರ್ ಬಂದು ಸಪೋರ್ಟ್ ಕೊಡ್ತಾವ್ರೆ. ಇಲ್ಲೇ ಇತ್ಕೊಂಡು ಮಾರ್ಕೆಟ್ ಕ್ಷೇತ್ರದಲ್ಲಿ ಇತ್ಕೊಂಡು ಏನು ಎತ್ತ ಅಂತ ಕೇಳಲಿಲ್ಲ. ಈಗ ಅಯ್ಯೋ ಸುಮ್ನೆ ರೀ. ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಹತ್ರ ಬಂದ್ಬಿಟ್ಟು ಏನು ಎತ್ತ ಅಂತ ಕೇಳಿದ್ರೆ ಮಿನಿಸ್ಟ್ರ ಮಾಡ್ತಾರೆ. ಅದಕ್ಕೆಲ್ಲ ಮೇಡಮ್ ಅವ್ರು ಇವ್ರು ಕೇಳಿದಕ್ಕೆ ನಾವು ಭೂಮಿ ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕಂತ ಕೂತಿದೀವಿ. ಇಲ್ಲಿ ನಾವು ಭೂಮಿ ಬಿಡಕ್ ರೆಡಿ ಇಲ್ಲ. ನೀ 80% ತೋರ್ಸೋ ಗಂಟೆನೂ ನಿನ್ ಮೇಲೆ ಸವಾಲೇ. ನಾವು ಬಿಟ್ಕೊಡಲ್ಲ, ಭೂಮಿ ಬಿಡಲ್ಲ, ಪ್ರಾಣ ಬಿಡ್ತೀವಿ, ಭೂಮಿ ಬಿಡಲ್ಲ. ನೀನು ಎಷ್ಟು ಸಲ ಅಭಿವೃದ್ಧಿ ಮಾಡ್ತೀರಾ? ಬೆಂಗಳೂರು ಅಭಿವೃದ್ಧಿ ಮಾಡ್ಬೇಕು, ಒಪ್ಕೊತೀನಿ. ಒಂದು ತಾಲೂಕಲ್ಲಿ, ಒಂದು ಜಿಲ್ಲೆಯಲ್ಲಿ ನೀನು ಎಷ್ಟು ಸಲ ಅಧಿಕಾರ ಅಕ್ವೈರ್ ಮಾಡ್ತೀಯಾ? ಎಷ್ಟು ಸಲ ಅಕ್ವೈರ್ ಮಾಡ್ತೀರಾ? ಇಲ್ಲಿ ಇದು ಮಾಡ್ಕೊಂಡಿದ್ದೀರಿ. ಇದು ಟೈಟೈಡ್ ಇಂಡಸ್ಟ್ರಿಯಲ್ಲಿ ಏನೋ ಮಾಡಿದ್ರಿ, ಆರೋಳಿ ಇಂಡಸ್ಟ್ರಿಯಲ್ಲಿ ಏನೋ ಮಾಡಿದ್ರೆ ಇದನ್ನು ಕಿತ್ಕೋಬೇಕಾ? ಎಲ್ಲರೂ ಕಿತ್ಕೊಂಡು ಬೈ ಮಣ್ಣು ಹಾಕ್ಬೇಕಾ? ನೀವು ಎಷ್ಟು ಸಲ ಮಾಡ್ತೀರಾ? ಬೇರೆ ಕಡೆ ಹೋಗಿ ಮಾಡಿ, ಗುಡ್ಡ ಗಾಡಿಲಿ ಹೊಡೀರಿ, ಬೇಡ ಅಂತ ಹೇಳಿದೀವ ನಾವು. ಇಲ್ಲೇ ಹೊಡಿಬೇಕಾ? ಒಂದ್ ಜಿಲ್ಲೆಯಲ್ಲಿ ಎಷ್ಟು ಸಲ ಹೊಡಿತೀರಾ ನೀವು? ನಿಮ್ ಪರ್ಮಿಷನ್ ಯಾವಾಗ ಕೊಟ್ಟವ್ರು? ಒಂದ್ ಜಿಲ್ಲೆ ಎಷ್ಟು ಸಲ ಹೊಡಿಬೇಕು ಅಂತ ಕೊಟ್ಟವ್ರೆ? 1 ಎಕರೆಗೆ 3 ಕೋಟಿ ಕೊಡ್ತಾರ. ಬೇಡ ಮೇಡಮ್ ಅವ್ರೆ, ಅವ್ರು 3 ಕೋಟಿನೂ ಬೇಡ, ನಮ್ಗೆ 3 ರೂಪಾಯಿ ಬೇಡ. ದುಡಿಯಕ್ಕೆ ಅಂತ ನಮ್ಮ ಅಪ್ಪ ಅಮ್ಮದಿರು ಹುಡ್ಸವ್ರೆ, ಭೂಮಿ ಬಿಟ್ಟವ್ರೆ, ಗೈಕೊಂಡು ತಿಂತೀವಿ ನಾವು. ಬೇಡ, ನಿನ್ ಯೋಗ್ಯತೆ ಬೆಂಕಿ ಇಕ್ಕ ಒಂದು ಗೌರ್ಮೆಂಟ್ ಸ್ಕೂಲ್ ಕೊಡು, ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಒಳ್ಳೆ ಡಾಕ್ಟರ್ ಕೊಡು, ಫಿಲ್ಟರ್ ನೀರು ಕೊಡು. ನಿನ್ ಯೋಗ್ಯತೆ ಬೆಂಕಿ ಇಕ್ಕ, ನೀನ್ ನಾಚಿಕೆ ಆಗ್ಬೇಕು, ನೀರ್ ಫಿಲ್ಟರ್ ಮಾಡ್ಕೊಡು. ನಿನ್ಗೆ ಅಷ್ಟು ಮಾಡ್ಕೊಳ್ಬೇಕು, ನೀರ್ ಫಿಲ್ಟರ್ ಮಾಡ್ಕೊಡು. ಗೈಕೊಂಡು ತಿಂತೀವಿ ನಾವು, ಗೈಕೊಂಡು ತಿಂತೀವಿ. ಋಷಿಭಾವತಿ ಕಲುಷಿತ ಆಯ್ತಲ್ಲ, ಅದು ಹಳ್ಳಿ ಗ್ರಾಮಸ್ಥರು ಮಾಡಿರೋದ ಕಲುಷಿತನ. ಬೆಂಗಳೂರು ಕಡೆಯಿಂದ ನೀವು ಕಲುಷಿತ ಮಾಡಿ ನೀರು ಕಳಿಸ್ತಾ ಇದ್ದೀರಾ. ಶುದ್ಧ ನೀರು ಘಟಕಗಳನ್ನ ತೆಗೀರಿ, ಮತ್ತೆ ಅಲ್ಲಿ ಒಂದು 4-4 ತಾ ಫಿಲ್ಟರ್ ಮಾಡಿ ಕಳಿಸಿ ನೀರನ್ನ ರೈತರಿಗೆ ಯೋಗ್ಯವಾಗಿ. ಈ ಭೂಮಿಲಿ ತಿಂದ್ರೆ ಉಂಡ್ರೆ ತರಕಾರಿ ವಿಷ ಅಂತ ಹೇಳ್ತಾರಲ್ಲ. ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ ಮಾಗಡಿ ಎಮ್ ಎಲ್ ಎ ಬಾಲಕೃಷ್ಣ ಅವ್ರು ಹೇಳ್ತಾರೆ, 1 ಗ್ರಾಮಕ್ಕೆ 11 ಜನಕ್ಕೆ ಕ್ಯಾನ್ಸರ್ ಅದಂತೆ. ಇವ್ನು ಎಷ್ಟು ದಿನಪ್ಪ ನಮ್ಗೆ ರೆಡಿ ಮಾಡಿಸಿದ, ತೋರಿಸಿದ ನಮ್ಮನ್ನ. 11 ಜನ ಕ್ಯಾನ್ಸರ್ ಇರೋದು ತೋರಿಸ್ಬೇಕು. ಅವ್ನು ಬಂದು ಇಲ್ಲಿ ಹೇಳೋರಲ್ಲ, 11 ಜನ ಕ್ಯಾನ್ಸರ್ ಅದಂತೆ. ಇವ್ನ ಮನೆ ಬಾಕ್ಲಿಗೆ ಹೋಗಿದ್ವ ನಾವು, ಕ್ಯಾನ್ಸರ್ ಅಂತಾನೆ ಇಟ್ಕೊಳ್ಳಿ. ಆ ಒಂದು ಕ್ಯಾನ್ಸರ್ ಹೋಗ್ಲಾಡ್ಸೋದಕ್ಕೆ ಇಲ್ಲಿ ಭೂಮಿ ಏನು ಕಲುಷಿತ ಆಗ್ತಾ ಇದೆ ಅಲ್ಲ, ಅದನ್ನ ಸರಿ ಮಾಡೋದಕ್ಕೆ ಏನ್ ಮಾಡಿದಾರಂತೆ ನಿಮ್ ಶಾಸಕರು? ಇಲ್ಲಿ ಕ್ಯಾನ್ಸರ್ ಇರೋ ಇಲ್ಲಿ ಜನಕ್ಕೆ, ಇಲ್ಲಿ ಕ್ಯಾನ್ಸರ್ ಇರೋ ಜನಕ್ಕೆ ತಗೊಂಡೋಗ್ಬಿಟ್ಟು ಅಲ್ಲಿ ಬೆಂಗಳೂರು ಸೇರಿಸ್ಕೊಂಡು ಬೆಂಗಳೂರವ್ರನ್ನ ತಂದು ಇಲ್ಲಿಗೆ ಹಾಕೊಳ್ಳಕ್ಕೆ. ಯಾಕೆ? ಅವ್ರಿಗೆ ಕ್ಯಾನ್ಸರ್ ಬರ್ಸಕ್ಕೆ ನಮ್ಮ ತಗೊಂಡೋಗಿ ನಿಮ್ ಜಾಗ ತಂದು ಕೊಂಡಿಸ್ಕೊಳ್ಳೋದು, ನಿಮ್ ಜಾಗ ತಗೊಂಡ್ಬಂದು ನಮಗೆ ಬಿಟ್ಕೊಡೋದು ಕ್ಯಾನ್ಸರ್ ಬರ್ಸಕ್ಕೆ. ಮೇಡಮ್ ಅವ್ರು ಇಲ್ಲಿಂದ ತುಂಬಿ ತುಳುಕಿ ಒಯ್ತಾ ಇರೋ ನೀರು ನಿಮಗ್ ಬರ್ತಾ ಇಲ್ವಾ? ನಿಮಗೆ ಕನಕಪುರ ತಾಲೂಕಿಗೆ ಬರ್ತಾ ಇಲ್ವಾ? ಋಷಭಾವತಿ ಹೊಳೆ ಇರುವಂತ ನೀರ್ನ ನಾವು ಬೈರ್ಮಂಗ್ಲ, ಕಂಚಕಾರನಹಳ್ಳಿ ಅವರೇ ಹೆಚ್ಚಿಗೆ ಉಪಯೋಗಿಸ್ತಾ ಇರೋಲ್ಲ. ಕನಕಪುರ ಏರಿಯಾದವರೇ ಹೆಚ್ಚಿಗೆ ಉಪಯೋಗಿಸ್ತಾ ಇರೋದು. ಅಚ್ಚುಕಟ್ಟು ಪ್ರದೇಶ ಇರೋದು, ಸಮೀಕ್ಷೆ ಮಾಡ್ಲಿ. ಅಚ್ಚುಕಟ್ಟು ಪ್ರದೇಶ ಇರೋದು ಅದಕ್ಕೆ ಕನಕಪುರದವ್ರಿಗೆ ಏನಾದ್ರು ಕ್ಯಾನ್ಸರ್ ಬಂದಿದ್ಯಾ? ಈಗ ಚೆಕ್ ಮಾಡಿಸ್ಬೇಕು ನಾವು. ಇಟ್ ಮಾಡಿ ಪಂಚಾಯಿತಿ
ನಾನು ಗೋಪಳ್ಳಿಯವಳು. ನಾವು ಹುಟ್ಟ ಬೆಳೆಯ ಅಲ್ಲಿಂದಾನೇ ಅದೇ ನೀರಲ್ಲೇ ಬೆಳೆದಿ ತಿಂಡಿ ಬಂದಿರೋರು ಮೇಡಮ್. ಇದೇ ಇಟ್ಮಾಡ, ರಾಮನಹಳ್ಳಿ, ಗೋಪಳ್ಳಿ, ಬಿಲ್ಲೆದೊಡ್ಡಿ, ಇನ್ನ 10 ಊರುಗಳು ಅದೇ ನೀರಲ್ಲೇ ಕೃಷಿ ಮಾಡ್ತಾ ಇರೋದು, ಅದೇ ಇದ್ರಲ್ಲೇ ಎದ್ದಿ ಬೀಳ್ತಾವ್ರೆ. ಅವ್ರಿಗೆ ಯಾರಿಗೂ ಬರ್ದೇ ಇರೋ ಕ್ಯಾನ್ಸರ್ ಈ ಬೈರ್ಮಂಗ್ಲ ಪಂಚಕಾನಹಳ್ಳಿ ಪಂಚಾಯತಿಗೆ ಬಂದದೆ. ಇವ್ರದ್ದೇನಿರೋ ಅನುಕೂಲ ಸಿಂಧು ರಾಜಕಾರಣ. ನಮ್ ಭೂಮಿ ಕಿತ್ಕೋಬೇಕು. ಇಲ್ಲಿ ಯಾರಾದ್ರೂ MLA ಹಂಗ್ ಮಾತಾಡ್ತಾರ? ನಮ್ಮ ಇದು ಕ್ಷೇತ್ರದಲ್ಲಿ ಒಂದ್ ಕುಟುಂಬದಲ್ಲಿ 15 ಜನ ಕ್ಯಾನ್ಸರ್ ಇದೆ. ನಾನು ಕೇಳ್ತೀನಿ ಅವ್ರನ್ನ, ಮೇಡಮ್ ನಮ್ಮ ಮಾಗಡಿ ಬಾಲಕೃಷ್ಣ ಅವರು ಎಷ್ಟು ಹೆಲ್ತ್ ಕ್ಯಾಂಪ್ ಮಾಡ್ಸವ್ರೆ, ಎಷ್ಟು ಜನಕ್ಕೆ ಚೆಕ್ ಮಾಡ್ಸವ್ರೆ, ಆ ರಿಪೋರ್ಟ್ ತಂದು ನಮ್ಮ ಈ ಧರಣಿ ಜಾಗ ಕೊಡ್ಲಿ. ಅವಾಗ ಅವ್ರನ್ನ ನಿಜವಾದ ಒಂದು ಜನಪರ ಕಾಳಜಿ ಇರೋ ಶಾಸಕ ಅಂತ ಒಪ್ಕೋತೀವಿ. ಸುಮ್ನೆ ಎಲ್ಲೋ AC ರೂಮಲ್ಲಿ ಕೂತ್ಕೊಂಡು ಈ ತರ ಜನಕ್ಕೆ ಹೆಂಗ್ 11 ಜನಕ್ಕೆ ಕ್ಯಾನ್ಸರ್ ಬಂದದೆ. ಇದೆ ಇಂಥ ನಿರ್ಲಕ್ಷ್ಯ ಕಾರಣ. ಜನರ ಏನ್ ಅವ್ರನ್ನ ಎಲೆಕ್ಟ್ ಮಾಡಿ ಕಳ್ಸಿದೀವೋ ಅವ್ರ ಭೂಮಿ ಕಿತ್ಕೊಳಕೋಸ್ಕರ ಇಂಥ ಯಾವ್ದೋ ಒಂದು ಅವ್ರನ್ನ ಶಾಸಕ ಅನ್ನಕ್ಕೆ ನಮ್ಗೆ ನಾಚಿಕೆ ಆಯ್ತದೆ ಮೇಡಮ್. ಅಂತ ಶಾಸಕ ಅವರು.